ಶ್ರೇಯಸ್ ಅಯ್ಯರ್ ಮತ್ತು KL ರಾಹುಲ್ ಇವರಿಬ್ಬರನ್ನು ಕೂಡ ನಮ್ಮ ಟೀಮ್ ಇಂಡಿಯಾ ಸೆಲೆಕ್ಷನ್ ಕಮಿಟಿ ಯಾಕೆ ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಿಲ್ಲ, ಇವರ ಬದಲಾಗಿ ಯಾಕೆ ಫಾರ್ಮ್ನಲ್ಲಿ ಇಲ್ಲದೇ ಇರೋ ಪ್ಲೇಯರ್ಸ್ ಲೈಕ್ ರಿಂಕು ಸಿಂಗ್ ಆ್ಯಂಡ್ ಶಿವಮ್ ಡುಬೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇವರಲ್ಲಿ ರೀಸೆಂಟ್ ಫಾರ್ಮ್ನ ಕಂಪೇರ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಹಾಗೂ KL ರಾಹುಲ್ ಅವರ ಕರಿಯರ್ನ ಪೀಕ್ ಫಾರ್ಮ್ನಲ್ಲಿ ಇದ್ದಾರೆ. ಮತ್ತು ಅನುಭವಿ ಪ್ಲೇಯರ್ಸ್ ಲೈಕ್ ರೋಹಿತ್ ಆ್ಯಂಡ್ ವಿರಾಟ್ ಇವರಿಬ್ಬರ ಅನುಪಸ್ಥಿತಿಯಲ್ಲಿ ನೆಕ್ಸ್ಟ್ ಸೀನಿಯರ್ಸ್ ಅಂತಲೇ ಕರೆಯಲಾಗಿರುವ KL ಮತ್ತು ಶ್ರೇಯಸ್ ಟೀಮ್ನಲ್ಲಿ ಇರೋದ್ರಿಂದ ಬೇರೆ ಯಂಗ್ಸ್ಟರ್ಸ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ವೇರ್ ದೇ ಕ್ಯಾನ್ ಬ್ಯಾಟ್ ಫ್ರೀಲಿ. ಆ್ಯಂಡ್ ಮೋರ್ ಓವರ್ ನನ್ನ ಪ್ರಕಾರ ಒಂದು ಟೂರ್ನಮೆಂಟ್ ವಿನ್ ಆಗೋಕ್ಕೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ನ ಅವಶ್ಯಕತೆ ತುಂಬಾ ಬೇಕು. ಇಂಥ ಟೈಮ್ನಲ್ಲಿ ಇವ್ರನ್ನ ಟೀಮಿಂದ ಆಚೆ ಇಟ್ಟಿರೋದ್ರಿಂದ ಡೆಫಿನೆಟ್ಲಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ಯಾಕ್ಟ್ ಆಗುತ್ತೆ, ಅವಾಗ ಅವರ ಪರ್ಫಾರ್ಮೆನ್ಸ್ ಕೂಡ ಕುಗ್ಗುತ್ತೆ. KL ರಾಹುಲ್ ಮತ್ತು ಶ್ರೇಯಸ್ನ ಆಚೆ ಇಟ್ಟಿರೋದು ಬೇರೆ ದೇಶದ ಕ್ರಿಕೆಟರ್ಸ್ ನಮ್ಮ ಸೆಲೆಕ್ಷನ್ ಕಮಿಟಿನ ಡೌಟ್ ಪಡುವಂತಾಗಿ ಮಾಡಿದೆ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್. ಆ್ಯಂಡ್ ಸ್ವಲ್ಪ ಟೀಮ್ಗೆ ಒಂದು ಸಣ್ಣ ಹೋಪ್ ಬಂದಿದೆ ದಟ್ ಎಲ್ಲೋ ಒಂದು ಕಡೆ ಶ್ರೇಯಸ್ ಮತ್ತು KL ಅವರ ಆರ್ಭಟದಿಂದ ತಪ್ಪಿಸ್ಕೊಂಡಿದ್ದೀವಿ ಅಂತ. ಸೊ ಇವಾಗ ಈ ಡಿಸಿಷನ್ ಎಷ್ಟು ಸರಿ ಆ್ಯಂಡ್ ಎಷ್ಟು ತಪ್ಪು ಅಂತ ನೀವು ಡಿಸೈಡ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ.